ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ಮನೆಯಲ್ಲಿರುವ ವಸ್ತುಗಳನ್ನೇ ಉಪಯೋಗಿಸಿಕೊಂಡು ತುಂಬ ಸುಲಭವಾಗಿ ಚಿಕನ್ ಟಿಕ್ಕವನ್ನು ಮಾಡ್ತಾಯಿದ್ದೇನೆ. ಇದು ಮಾಡಲಿಕ್ಕೆ ತುಂಬ ಸುಲಭ ಮತ್ತು ತುಂಬ ಟೇಸ್ಟಿಯಾಗಿರ್ತದೆ. ನಾವೇನು ಹೊರಗೆ ತಗೊಳ್ತೀವಿ ಚಿಕ್ಕ, ಅದಕ್ಕಿಂತ ತುಂಬ ಟೇಸ್ಟಿಯಾಗಿರ್ತದೆ ಈ ಟಿಕ್ಕ. ಈಗ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಇದು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಫ್ರೆಂಡ್ಸ್, ನಾನಿಲ್ಲಿ ಬಿಸಿ ಎಣ್ಣೆಯನ್ನು ತಗೊಂಡಿದ್ದೇನೆ. ನೀವು ಬೇಕಾದರೆ ಇದನ್ನು ತವದ ಮೇಲೆ ಇಟ್ಕೊಂಡು ಬಿಸಿ ಇರುವಾಗಲೇ ಬಿಸಿ ಮಾಡಿಕೊಂಡೇ ಮಾಡ್ಕೊಳ್ಬೋದು, ಅಥವಾ ಬಿಸಿ ಎಣ್ಣೆಯಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು. ಈಗ ಇದಕ್ಕೆ ನಾನು ಬಿಸಿ ಎಣ್ಣೆಗೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಕಡಲೆ ಹಿಟ್ಟು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದೂವರೆ 2 ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಈ ಬಿಸಿ ಎಣ್ಣೆ ಜೊತೆ ಇದನ್ನು ಕಡಲೆ ಹಿಟ್ಟನ್ನು ಮತ್ತು ರೆಡ್ ಚಿಲ್ಲಿ ಪೌಡ್ರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಬಿಸಿ ಎಣ್ಣೆಯಲ್ಲಿ ಇದನ್ನು ಮಿಕ್ಸ್ ಮಾಡೋದ್ರಿಂದ ಒಳ್ಳೆ ಕಲರ್ ಬರ್ತದೆ. ಅಥವಾ ನೀವು ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಬೇಕಾದರೂ ಮಾಡ್ಕೊಳ್ಬೋದು, ಅಥವಾ ಬಿಸಿ ಎಣ್ಣೆಯಲ್ಲಿ ಬೇಕಾದ್ರೆ ಮಾಡ್ಕೊಳ್ಬೋದು. ಈಗ ನೋಡಿ, ಒಳ್ಳೆ ಕಲರ್ ಬಂತು. ಇದಕ್ಕೆ ಚೆಂದ ನೋಡಿ, ರೆಡ್ ಕಲರ್ ಬಂದಿದೆ. ಈ ಥರ ಚೆನ್ನಾಗಿ ಕಲರ್ ಬರ್ತದೆ ಮತ್ತು ಕಡಲೆ ಹಿಟ್ಟು ಸ್ವಲ್ಪ ಹುರಿದಾಗಿ ಆಗ್ತದೆ. ಅದಕ್ಕೋಸ್ಕರ ಬಿಸಿ ಎಣ್ಣೆಯಲ್ಲಿ ತಗೊಂಡಿದ್ದೇವೆ ನಾವು. ಈಗ ನೋಡಿ, ಇದು ರೆಡಿಯಾಗಿದೆ. ಇಷ್ಟೇ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ತಗೊಂಡು ಈ ಥರ ತಗೊಳ್ಬೋದು. ನೋಡಿ, ಈಗ ಇದು ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಚೆನ್ನಾಗಿ ನೀರೆಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡ ಚಿಕನನ್ನು ಹಿಂಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ನೀರು ಪಸೆ ಜಾಸ್ತಿ ಇರಬಾರ್ದು, ಅದಕ್ಕೋಸ್ಕರ ಚೆನ್ನಾಗಿ ಹಿಂಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಈಗ ಚಿಕನ್ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು 2 ಸ್ಪೂನ್ನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಗಟ್ಟಿ ಮೊಸರು ಇಲ್ಲ ಅಂದರೆ ಈ ಥರ ಮೊಸರು ಇರ್ತದಲ್ಲ, ನಂದಿನಿ ಮೊಸರು, ಯಾವ ಮೊಸರು ಉಂಟು ಅದನ್ನು ಈ ಥರ ಸ್ವಲ್ಪ ಸೋಸಿಕೊಂಡು ಅದರ ನೀರೆಲ್ಲ ತೆಗೆದು ಅದರದ್ದು 2 ಸ್ಪೂನ್ ಇದಕ್ಕೆ ಹಾಕ್ಕೊಳ್ಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ ಹಳದಿ ಪೌಡರು, ಅರ್ಧ ಸ್ಪೂನ್ ಕೊತ್ತಂಬರಿ ಪೌಡರ್, ಅರ್ಧ ಸ್ಪೂನ್ ಜೀರಿಗೆ ಪೌಡರ್, ಮತ್ತು 1/4 ಸ್ಪೂನ್ ಗರಂ ಮಸಾಲ ಪೌಡರು, ಮತ್ತು ಒಂದು ಅರ್ಧ ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು 2 ಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೇನೆ. ಕಾರ್ನ್ಫ್ಲೋರ್ ಇದು ಬೈಂಡಿಂಗಿಗೆ ಮತ್ತು ಕ್ರಿಸ್ಪಿನೆಸ್ಸಿಗೆ ಒಳ್ಳೆಯದಾಗ್ತದೆ, ಟೇಸ್ಟಿಯಾಗಿರ್ತದೆ, ಮತ್ತು ನೀರಿನ ಅಂಶವನ್ನು ಇದು ತೆಗಿತದೆ. ಮತ್ತು ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಂಡಿದ್ದೇನೆ. ನಿಂಬೆ ರಸ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಇಲ್ಲಿ ಕಾರ್ನ್ಫ್ಲೋರನ್ನು ಸ್ಕಿಪ್ ಮಾಡ್ಬೋದು, ಆದರೆ ಇಲ್ಲಿ ನಿಮಗೆ ಈ ಬ್ಯಾಟರ್ ಸ್ವಲ್ಪ ಡ್ರೈ ಆಗಲಿಕ್ಕೆ, ಅಂದರೆ ನೀರಿನ ಅಂಶ ಎಲ್ಲ ಈ ಕಾರ್ನ್ಫ್ಲೋರ್ ಎಳ್ಕೊಳ್ಳೋದ್ರಿಂದ ಚೆನ್ನಾಗಿ ಇದನ್ನು ಕಾರ್ನ್ಫ್ಲೋರ್ ಹಾಕಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಮತ್ತು ಚೆನ್ನಾಗಿ ಕ್ರಿಸ್ಪಿಯಾಗೂ ಆಗ್ತದೆ. ಈಗ ಇದನ್ನು ನೋಡಿ, ಈ ಥರ ಚೆನ್ನಾಗಿ ಎಲ್ಲದಕ್ಕೆ ಹಿಡ್ಕೊಳ್ಳುವಾಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ತುಂಬ ನೀರಾಗಿ ಆಗಬಾರ್ದು, ಯಾಕಂದರೆ ನಾವಿದು ಟಿಕ್ಕ ಮಾಡ್ಕೊಳ್ಳೋದ್ರಿಂದ ಇದು ಸ್ವಲ್ಪ ಗಟ್ಟಿಯಾಗಿದ್ದರೆ ಇದಕ್ಕೆಲ್ಲ ಚೆನ್ನಾಗಿ ಹಿಡ್ಕೊಳ್ತದೆ. ಅದಕ್ಕೋಸ್ಕರ ಈ ರೀತಿ ನಾವು ಕಲಸ್ಕೊಳ್ಬೇಕು. ನೋಡಿ, ಈ ಥರ ಇಷ್ಟು ಗಟ್ಟಿ ಇರಬೇಕು. ಈಗ ಇದಕ್ಕೆ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡ ಕ್ಯಾಪ್ಸಿಕಮ್ ಮತ್ತು ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅದನ್ನೆಲ್ಲ ಹಾಕ್ಕೊಂಡು ಇದನ್ನು ಸಹ ಹಾಗೆ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ಇದಕ್ಕೂ ಸ್ವಲ್ಪ ಈ ಮಸಾಲೆ ಎಲ್ಲ ಹಿಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ, ಅದಕ್ಕೋಸ್ಕರ. ಈಗ ಇದನ್ನೆಲ್ಲ ಹಾಕ್ಕೊಂಡು ಮುಚ್ಚಿ ನಾನು ಒಂದು ಅರ್ಧ ಅಥವಾ 1 ಗಂಟೆ ಚೆನ್ನಾಗಿ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತೇನೆ. ಇದು ಮ್ಯಾರಿನೇಟ್ ಆದಮೇಲೆ ಇದನ್ನು ಫ್ರೈ ಮಾಡಿದರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಇದನ್ನು ಮ್ಯಾರಿನೇಟ್ ಮಾಡಬೇಕು. ಈ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹೇಳ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಒಂದು ಅರ್ಧದಿಂದ 1 ಗಂಟೆವರೆಗೆ ಇದನ್ನು ಮ್ಯಾರಿನೇಟ್ ಮಾಡಿದರೆ ಚೆನ್ನಾಗಿರ್ತದೆ. ಈಗ ಇದನ್ನು ಮುಚ್ಚಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಥರ ಸ್ಕೀವರ್ಸ್ ಇರ್ತದಲ್ಲ, ಅದರಲ್ಲಿ ಇದನ್ನು ಈ ಥರ ಒಂದು ಸಣ್ಣ ಟೊಮೆಟೊವನ್ನು ಈ ಥರ ಚುಚ್ಕೊಳ್ತಾ ಇದ್ದೇನೆ. ಆಮೇಲೆ ಈ ಚಿಕನಿನ ಒಂದು ಪೀಸನ್ನು ಈ ಥರ ತೆಗೆದು ಇದಕ್ಕೆ ಚುಚ್ಕೊಳ್ತಾ ಇದ್ದೇನೆ. ಆಮೇಲೆ ಒಂದು ಕ್ಯಾಪ್ಸಿಕಮನ್ನು ಈ ಥರ ಚುಚ್ಕೊಳ್ತಾ ಇದ್ದೇನೆ. ಕ್ಯಾಪ್ಸಿಕಮ್ ಆದಮೇಲೆ ನೀರುಳ್ಳಿ ಆದಮೇಲೆ ಮತ್ತೆ ಚಿಕನ್ನು, ಮತ್ತು ಕ್ಯಾಪ್ಸಿಕಮ್ಮು, ನೀರುಳ್ಳಿ, ಆ ಥರ ಒಂದಾದಮೇಲೆ ಒಂದು ಈ ಥರ ಟೈಟಾಗಿ ನಾವು
ಇದಕ್ಕೆ ಚುಚ್ಚಿಕೊಳ್ಬೇಕು. ಈ ಥರ ಎಲ್ಲ ಕರೆಕ್ಟಾಗಿ ನಾವು ಈ ಥರ ಚುಚ್ಚಿಕೊಳ್ಬೇಕು. ಈ ಥರ ಚುಚ್ಕೊಳ್ಳೋದ್ರಿಂದ ಈ ನೀರುಳ್ಳಿ ಎಲ್ಲ ಫ್ರೈ ಆಗುವಾಗ ಚಿಕನಿಗೂ ಒಂಥರ ಒಳ್ಳೆ ಟೇಸ್ಟ್ ಬರ್ತದೆ. ಈಗ ಕ್ಯಾಪ್ಸಿಕಮ್ಮು ನೋಡಿ, ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು. ಬೇಕಾದರೆ ಒಂದು 2 ಪೀಸ್ ಬೇಕಾದರೂ ಹಾಕ್ಕೊಳ್ಬೋದು, ಅಥವಾ ಈ ಥರ ಫುಲ್ಲಾಗಿ ಬೇಕಾದರೂ ಹಾಕ್ಕೊಳ್ಬೋದು. ಲಾಸ್ಟಿಗೆ ವಾಪಸ್ ಟೊಮೆಟೊದಿಂದ ಇದನ್ನು ಕವರ್ ಮಾಡ್ಕೊಳ್ತಾ ಇದ್ದೇನೆ. ಅದೇ ಥರ ಇನ್ನೊಂದು ಕಡ್ಡಿ ಮಾಡ್ಕೊಳ್ತೇನೆ. ಇದೇ ಥರ ಈಗ ಒಂದು 5 ಕಡ್ಡಿಯಲ್ಲಿ ನಾನು ಈ ಥರ ಚುಚ್ಚಿಟ್ಕೊಂಡಿದ್ದೇನೆ. ಇಲ್ಲಿ ನಾನು ಒಂದು ತವದಲ್ಲಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ. ಎಣ್ಣೆ ಹಾಕೊಂಡ್ಮೇಲೆ ಈ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ಈ ಥರ ಇಟ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಇದನ್ನು ಬೆಂಕಿಯಲ್ಲಿ ಬೇಕಾದರೆ ತಂದೂರಿ ಥರ ಸಹ ಬೇಕಾದರೆ ಟಿಕ್ಕ ಎಲ್ಲ ಮಾಡ್ಕೊಳ್ತಾರಲ್ಲ ಆ ಥರ ಫ್ರೈ ಮಾಡ್ಕೊಳ್ಬೋದು. ನಾನಿಲ್ಲಿ ತವದಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಇದು ಈ ಥರ ಎಣ್ಣೆ ಮೇಲೆ ಇಟ್ಕೊಂಡ್ಮೇಲೆ ಸ್ವಲ್ಪ ಗ್ಯಾಸ್ ಹೈ ಫ್ಲೇಮಲ್ಲಿ ಇರಬೇಕು. ಹೈ ಫ್ಲೇಮಲ್ಲಿ ಇದ್ದರೆ ಚೆನ್ನಾಗಿ ಇದು ಒಂಥರ ತಂದೂರಿ ಎಫೆಕ್ಟ್ ಬರ್ತದೆ. ಇದಕ್ಕೆ ನೀವು ನಾನ್ ಸ್ಟಿಕ್ ಪ್ಯಾನ್ ಉಪಯೋಗಿಸ್ಕೊಳ್ಬೇಡಿ. ಆದಷ್ಟು ಕಬ್ಬಿಣದ್ದು ಅಥವಾ ಕಬ್ಬಿಣದ್ದು ಪ್ಯಾನ್ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಟೇಸ್ಟ್ ಒಂಥರ ತಂದೂರಿ ಫ್ಲೇವರ್, ಟಿಕ್ಕ ಫ್ಲೇವರೇ ಬರ್ತದೆ. ಒಂದು ಸ್ವಲ್ಪ 1-2 ನಿಮಿಷ ಅಥವಾ ಒಂದು 5 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡಿದ್ದೇನೆ. ಯಾಕೆಂದರೆ ಒಳಗೆಲ್ಲ ಚೆನ್ನಾಗಿ ಕುಕ್ ಆಗಬೇಕಲ್ಲ ಅದಕ್ಕೆ. ಮತ್ತು ಮೇಲ್ಗಡೆ ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೇನೆ. ಇದರಿಂದ ತುಂಬ ಒಳ್ಳೆ ಫ್ಲೇವರ್ ಬರ್ತದೆ, ಒಂಥರ ತಂದೂರಿ ಫ್ಲೇವರ್, ಟಿಕ್ಕ ಫ್ಲೇವರ್ ಬರ್ತದೆ. ನೋಡಿ, ಇದನ್ನು ಆಗಾಗ ಒಂದು 5 ನಿಮಿಷ ಆದಮೇಲೆ ಒಮ್ಮೆ ತಿರುಗಿಸ್ಕೊಂಡು ಕಾಯಿಸ್ಕೊಳ್ಬೇಕು. ಅಂದರೆ ಎಲ್ಲ ಕಡೆ ನಮಗೆ ಈವನಾಗಿ ಕುಕ್ ಆಗಬೇಕಲ್ಲ, ಅದಕ್ಕೋಸ್ಕರ ಕರೆಕ್ಟಾಗಿ ಇದನ್ನು ಒಂದೇ ಲೆಕ್ಕ ಎಲ್ಲ ಕಡೆ ತಿರುಗಿಸಿ ನಾವು ಕಾಯಿಸ್ಕೊಳ್ತಾ ಇರಬೇಕು. ಒಂದು 10 ನಿಮಿಷ ಈ ಥರ ಚೆನ್ನಾಗಿ ಎಲ್ಲ ಕಡೆ ಕಾಯಿಸ್ಕೊಳ್ಬೇಕು. ಫಸ್ಟಿಗೆ 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ಮೇಲೆ ಈ ಥರ ತಿರುಗಿಸಿ ಎಲ್ಲ ಕಡೆ ನೋಡಿ ಈ ಥರ ಕೆಂಪು ಕಲರ್ ಬರೋವರೆಗೆ ಈ ಥರ ಕಾಯಿಸ್ಕೊಂಡ್ರೆ ಆಯಿತು. ಅಂದರೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ತುಂಬ ರೆಡ್ ಕಲರ್ ಆಗ್ತದೆ. ಅಷ್ಟರವರೆಗೆ ನಾವು ಇದನ್ನು ಕಾಯಿಸ್ಕೊಳ್ಬೇಕು. ಮತ್ತು ಹೈ ಫ್ಲೇಮಲ್ಲೇ ಕಾಯಿಸ್ಕೊಳ್ಬೇಕು. ಎಲ್ಲ ಆದಮೇಲೆ ಬೇಕಾದರೆ ಸ್ವಲ್ಪ ಇದನ್ನು ಗ್ಯಾಸ್ನ ಬೆಂಕಿಯಲ್ಲಿ ಸ್ವಲ್ಪ ಈ ಥರ ಕಾಯಿಸ್ಕೊಳ್ಬೋದು. ಅಂದರೆ ಡೈರೆಕ್ಟ್ ಬೆಂಕಿಗೆ ಸ್ವಲ್ಪ ಹಿಡ್ಕೊಂಡು ಸ್ವಲ್ಪ ಅದಕ್ಕೆ ಟಿಕ್ಕ ಫ್ಲೇವರ್ ಅಂದರೆ ತಂದೂರಿ ಫ್ಲೇವರ್ ಎಲ್ಲ ಇದು ತಂದೂರಿ ಥರ ನಾವು ಮಾಡ್ಬೋದು. ಈಗ ಇದು ನೋಡಿ ಚೆನ್ನಾಗಿ ರೆಡಿಯಾಗಿದೆ. ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿದೆ. ಮತ್ತು ನೋಡಿ ಸಾಫ್ಟಾಗಿ ಕುಕ್ ಆಗಿದೆ, ಚೆನ್ನಾಗಿ ಬೆಂದಿದೆ ಚಿಕನ್ನು. ನೋಡಿ ಈ ಥರ ಒಳಗಡೆ ಜ್ಯೂಸಿಯಾಗಿ ಸಾಫ್ಟಾಗಿ ಉಂಟು, ಹೊರಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಉಂಟು. ಆ ಕಾರ್ನ್ಫ್ಲೋರ್ ಎಲ್ಲ ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ಉಂಟು. ಮತ್ತು ಕಡಲೆ ಹಿಟ್ಟು ಎಣ್ಣೆ ಎಲ್ಲ ಬಿಸಿ ಎಣ್ಣೆ ಒಟ್ಟಿಗೆ ಕಡಲೆ ಹಿಟ್ಟನ್ನು ಹಾಕಿರೋದ್ರಿಂದ, ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಕಲರು ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ಹಾಗೆ ತುಂಬ ಚೆನ್ನಾಗಿ ಉಂಟು. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ಮನೆಯಲ್ಲಿ ನಾವು ಎಷ್ಟು ಸುಲಭವಾಗಿ ಮಾಡ್ಬೋದಲ್ಲ. ನನ್ನ ರೆಸಿಪೀಸಿಗೆ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್